ಅಮ್ಮನ ಅಡುಗೆ ಮನೆ ರುಚಿ. ಬನ್ನಿ ಫ್ರೆಂಡ್ಸ್, ಇವತ್ತು ತೊಗರಿಬೇಳೆ ಬೊಂಬಾಟ್ ರಸ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊತೀನಿ. ಬೋಂಡ ಮಾಡಿದ್ದೆ, ರಸಮ್ ಮಾಡಿದ್ದೀನಿ, ರೈಸ್ ಐತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ, ಆ ನೀರಿಗೆ ಹುಣಸೆಹಣ್ಣು ಕಿವುಚಿಟ್ಕೊಂಡಿದ್ದೀನಿ. ಒಂದು 8ರಿಂದ 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಳೆ ನನ್ನಗೆ ಬೇಯಿಸಿಟ್ಕೊಂಡಿದ್ದೀವಿ. ಒಂದು ಟೊಮೊಟೊ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕರಿಬೇವು ಕಡ್ಡಿ, ಕೊತ್ತಂಬರಿ ಸೊಪ್ಪು, ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಇಂಗು, ಸ್ವಲ್ಪ ಮೆಣಸು, ಜೀರಿಗೆ ಹುರಿದಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ರಸಮ್ಗೆ ಬೇಕಾಗಿರೋದು ಅಷ್ಟು ಐಟಮು. ಇವಾಗ ಎಣ್ಣೆ, ಸಾಸಿವೆ, ಅದು ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಇವಾಗ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀವಿ, ಅದು ಹಾಕ್ಕೊತೀನಿ. ಇವಾಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಒಂದು ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಹುರಿಯೋಣ. ಇವಾಗ ಒಂದು ಮೆಣಸಿನ್ಕಾಯಿ 8ರಿಂದ 10 ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಇಂಗು, ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಹಾಕ್ಕೊಂಡಿದ್ದೀನಿ. ಇವಾಗ ಹುಣಸೆಹಣ್ಣು, ಬೇಳೆ ನೀರಿತ್ತಲ್ಲ ಅದಕ್ಕೆ ಕಿವುಚಿಟ್ಕೊಂಡಿದ್ದೆ, ಅದು ಬೇಳೆ ನನ್ನ ಬೇಯಿಸಿಟ್ಕೊಂಡಿದ್ದೆ. ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್, ಅದು ಸ್ವಲ್ಪ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಜೀರಿಗೆ, ಮೆಣಸು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಹುರಿದ್ಬಿಟ್ಟು ಅದು ಹಾಕ್ಕೊಂಡಿದ್ದೀನಿ. ಇದು ಕುದಿಬೇಕಂದ್ರೆ ಕಲ್ಲುಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಕಡ್ಡಿ ಕರಿಬೇವು ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಹಾಕಿದ್ರೆ ರಸಮ್ ಚೆನ್ನಾಗಿರುತ್ತೆ, ಸ್ಮೆಲ್ಲು. ಕುದೀತಾ ಇದೆ, ರಸಮ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊತೀನಿ. ಆಗಿದೆ. ಇವಾಗ ಬೋಂಡ ಸೈಡಿಗೆ ಬೋಂಡ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ.